ಹಿಮಾಲಯದ ಸುತ್ತ ತುದಿಯಲ್ಲಿ ಉಗಮವಾಗಿ ಬರುತ್ತಿರುವಂಥ ಈ ಸಿರಿಗುಂತುಂಗ ಪರ್ವತದ ಶ್ರೇಣಿಯಲ್ಲಿ ಈಗ ತಾನೇ ಹುಟ್ಟಿ ಹರಿಯುತ್ತಿರುವ ನೀರು. ಆ ನಡುವೆ ನಮ್ಮ ಚಿದಂಬರ ಎಷ್ಟು ಚೆನ್ನಾಗಿದೆ ಅಂದರೆ ಎಷ್ಟು ಸಾಧ್ಯ ಅಷ್ಟನ್ನಾದರೂ ಹತ್ತಬೇಕು. ಏಕೆಂದರೆ ಇದೊಂದು ವಿಶೇಷವಾದಂಥ ಅನುಭವ. ಇಲ್ಲಿ ಗಿಡ ಮೂಲಿಕೆಗಳಿದೆ, ಋಷಿ ಮುನಿಗಳಿದ್ದಾರೆ, ಸಾಧು ಸಂತರುಗಳಿದ್ದಾರೆ, ಮತ್ತು ಅದೇನೋ ಹಗೋರಿಗಳು, ನಮ್ಗೆ ಗೊತ್ತಿಲ್ಲ, ಹಗೋರಿಗಳಿದ್ದಾರೆ. ಅವರೆಲ್ಲ ಎಂತೆಂಥದ್ದು ಗಿಡಗಳು ಬೆಳ್ಕೊಂಡಿದೆ. ಈ ಥರ ಗಿಡಗಳು ನಮ್ಮಲ್ಲಿ ಇಲ್ಲ. ಎಂತೆಂಥದ್ದು ಗಿಡಗಳು ಉಡುತ್ತೆ ಇಲ್ಲಿ. ಪಾಪ ನೋಡಿ, ಎರಡು ನಾಯಿಗಳು ನಮಗೆ ದಾರಿಗಳನ್ನ ತೋರಿಸುತ್ತಿದ್ದು. ಮುಂದೆ ಕೋಚ್ ನೋಡಿ, ಫುಲ್ ಮುಂದೆ ಇದ್ದಾರೆ ಕೋಚ. ಹಿಮಾಲಯ ಪರ್ವತ ಹೇಗಿದೆ ಅಂದರೆ ಒಂದು ಕಡೆ ಹಿಮ ಇರುತ್ತೆ, ಒಂದು ಕಡೆ ಹಿಮ ಇರೋಲ್ಲ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ ಈ ನೇಚರ್ ಎಂಜಾಯ್ ಮಾಡೋಕ್ಕೊಂದು ಎರಡು ಕಣ್ಣು ಸಾಲಲ್ಲ. ಬಟ್ ಫಿಟ್ನೆಸ್ ಆಗೇ ಇರಬೇಕು ಇಲ್ಲಿ. ತುಂಬ ಕಷ್ಟ ಬ್ರದರ್ಸ್. ಏಕೆಂದರೆ ತುಂಬ ಚಳಿ ಇರುತ್ತೆ, ಹಿಮ, ಮಳೆ ಬರುತ್ತೆ, ಶಿಡಿಲ್ ಬಡಿಯುತ್ತೆ, ಮತ್ತು ಊಟ ತಿಂಡಿ ಎಲ್ಲ ನಾವೇ ಕ್ಯಾರಿ ಮಾಡಬೇಕಾಗತ್ತೆ. ನೋಡಿ ಹಿಮ ಹೇಗೆ ಕಾಣಿಸ್ತಾ ಇದೆ, ಗಿಡ ಮರಗಳ ಮಧ್ಯೆ ಎಲ್ಲ ಬಿದ್ದಿದೆ ಹಿಮ. ನಾವು ಸಿರಿಗುಂತುಂಗ್ನ ಅಂತಿಮ ಘಟ್ಟವನ್ನು ಹತ್ತಾ ಇದ್ದೇವೆ. ಸ್ವಲ್ಪ ಹಿಮ ಇಲ್ದಿರೋ ಕಡೆಯಲ್ಲಿ ಇವತ್ತು ಹೆಡ್ಡಿಂಗ್ ಪಾಯಿಂಟ್ಗೆ ಹೆಲ್ತ್ ಫಿಟ್ನೆಸ್ಗೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲೊಂದು ನದಿ ಹರಿತಾ ಇದೆ, ನದಿಗೂ ಉಗಮವಾಗಿ ಹರಿಯುವಂಥ ನದಿ. ಈ ನದಿ ಮಳೆಗಾಲದಲ್ಲಿ ಮಳೆಯಿಂದಲೂ, ಬೇಸಿಗೆಗಾಲದಲ್ಲಿ ಹಿಮ ಕರಗಿ ಹರಿಯೋದ್ರ ಮೂಲಕ ಇದು ಹರಿಯುತ್ತೆ. ಇಲ್ಲಿ ಅಪ್ಪಿತಪ್ಪಿ ಹಿಮದೊಳಗಡೆ ಯಾರಾದರೂ ತೀರ್ಕೊಂಡ್ರೆ ಅವರು ಇಲ್ಲೇ ಬಿಟ್ಟು ಹೋಗ್ತಾರೆ. ನಮಗೆ ಒಂದು ದೇಹವನ್ನು ನೋಡಿ ತುಂಬ ಭಯ ಆಯಿತು. ಚಾರಣ ಎಷ್ಟು ತುಂಬ ಟಫ್ ಆಗಿದೆ ಅಂದರೆ, ಇಲ್ಲಿ ಕೆಲವು ಹಿಮಾಲಯ ಪರ್ವತ ತಪ್ಪಲಲ್ಲಿ ಉಗಮವಾಗುವಂಥ ಕೆಲವು ನದಿಗಳು, ಇವು ಪ್ರಾರಂಭದ ಹಂತ. ಈ ನದಿಗಳಿಗೆ ಈ ಹಿಮಾಲಯದ ಪರ್ವತ ಶ್ರೇಣಿಗಳಲ್ಲಿ ಹಲವು ನದಿಗಳು ಉಗಮವಾಗಿ ಹರಿಯುತ್ತವೆ. ಮತ್ತು ಹಲವಾರು ನದಿಗಳು, ಪಾರ್ವತಿ, ಬ್ಯಾಸ್, ತುಂಬ ನದಿಗಳು ಬರುತ್ತೆ. ಈ ಉಗಮ ಸ್ಥಾನಗಳು. ಇಲ್ಲಿ ಈ ನದಿಗಳು ಮಳೆಗಾಲದಲ್ಲಿ ಮಳೆಯಿಂದಲೂ, ಬೇಸಿಗೆಗಾಲದಲ್ಲಿ ಹಿಮ ಕರಗೋದ್ರ ಮೂಲಕ ಹರಿಯುತ್ತವೆ. ತುಂಬ ಬ್ಯೂಟಿಫುಲ್ ಆಗಿದೆ. ಈ ಹಿಮಗೆಡ್ಡೆಗಳ ಮಂಜಿನಲ್ಲಿ ಟ್ರಕ್ಕಿಂಗ್ ಮಾಡೋರು, ಇನ್ ಕೇಸ್ ಯಾರಾದರೂ ತಪ್ಪಿ ತೀರೋಗ್ಬಿಟ್ರೆ ಅವ್ರನ್ನ ಇಲ್ಲಿ ಟೇಕ್ ಕೇರ್ ಮಾಡೋದಕ್ಕೆ ತುಂಬ ಕಷ್ಟ. ನಮಗೆ ಬೇಕಾದಂಥ ಮೆಡಿಷನ್ನು, ಫುಡ್ಡು ಆದಷ್ಟು ನಾವೇ ಕ್ಯಾರಿ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಬರ್ತಾ ಒಂದು ಡೆಡ್ ಆಗಿರುವಂಥ ಒಂದು ಬಾಡಿಯ ಅಂಗಾಂಗಗಳನ್ನು ನಾವು ನೋಡಿದ ಪಳೆಯುಳಿಕೆಗಳನ್ನು ಯಾರೂ ಭಯ ಬೀಳಲಿಲ್ಲ. ತುಂಬ ಚೆನ್ನಾಗಿದೆ ಚಾರಣ. ಈ ನದಿ ಉಗಮದಿಂದ ಬರ್ತಾ ಇರುವಂಥದ್ದು. ನಮ್ಮೂರು ಸಹ ಎಲ್ಲರೂ ಒಬ್ಬೊಬ್ಬರೊಬ್ಬರು ಬರ್ತಾ ಇದ್ದಾರೆ.
ಕೋಚ್ ಸ್ವಲ್ಪ ಹಿಂದೆ ನಿಂತ್ಕೊಂಡ್ರು. ನಮ್ಮ ಮಾರ್ಕ್ ಹಾಕಿದ್ದಾರೆ, ಆ ಮಾರ್ಕ್ ಮೂಲಕ ಹೋಗ್ತಾಯಿದ್ದೀವಿ. ನೋಡಿ ಇಲ್ಲಿ ಗಿಡಗಂಟೆಗಳು, ಬೊಡ್ಡೆಗಳು, ಹಾಂ ಏನೇನೋ ಇದೆ ನೋಡಿ. ಹಿಮ ಶಿಖರ ಯಾಕೆ ಕಾಣಿಸುತ್ತೆ? ಹಿಮ ಶಿಖರವನ್ನು ನೋಡ್ತಾ ಎಂಜಾಯ್ ಮಾಡ್ತಾ ನಾವು ಚಾರಣವನ್ನು ಮಾಡ್ತಾಯಿದ್ದೇವೆ. ನಮ್ಮ ನೋಡಿ ಎಷ್ಟು ದೂರದಲ್ಲಿದೆ ನೋಡಿ. ನೋಡಿ ಅವರು ನದಿನೇ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದಾರೆ ನೋಡಿ. ಫೋಟೋ ತಗೊಂಡು ಆಟ ಆಡ್ಕೊಂಡು ಬರ್ತಾಯಿದ್ದಾರೆ ಅವರು. ಚಿದಾನಂದ್ ಸರ್, ಲುಕ್ ಹಿಯರ್, ಹಾಯ್ ಹಾಯ್ ಬೋಲೋ, ಹಾಯ್ ಎವ್ರಿಬಡಿ, ಹಾಯ್ ಬೋಲೋ, ಹಾಯ್. ಓ ಕಂಪೋಸ್ಟ್, ಥ್ಯಾಂಕ್ ಯು ಫಾರ್ ಕೋಆಪರೇಷನ್ ಆಲ್ ದಿ ಟೀಮ್ ಮೆಂಬರ್ಸ್ and my team leader. I love you to my team leader, senior advocate Chidanand sir. Really I love you so much. Wonderful your team and wonderful experience and really enjoying the Himalayan Sirguntung trek. Chidanand sir, I love you too bolo. Oh thank you all of us. Kumar too bolo, I love you too Kumar, I love you. ಕನ್ನಡದ ಕಂದ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನೋಡಿ ಕನ್ನಡದ ಕಟ್ಟಾಳು ಹೇಗೆ ಬರ್ತಾ ಇದ್ದಾರೆ ಅಂತಂದ್ರೆ, ಕನ್ನಡದ ಸಾಲನ್ನು ವೇರ್ ಮಾಡೋದ್ರ ಮೂಲಕ, ಕನ್ನಡದ ಸಾಲನ್ನು ಧರಿಸೋದ್ರ ಮೂಲಕ ಅವರು ಚಾರಣವನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ. ಶಿವ ಯಾಕೆ ಈ ಪರ್ವತ ಪ್ರದೇಶದಲ್ಲಿ ಇರ್ತಾರಂದರೆ, ನಿಜವಾಗ್ಲೂ ತುಂಬ ಅದ್ಭುತವಾಗಿದೆ. ಇದು ಪಕ್ಕದಲ್ಲಿ ಮಾಡ್ತಾರೆ ವಿಡಿಯೋ. ಒಂದು ಸೈಡಲ್ಲಿ ಹಿಮ ಬೀಳ್ತಾ ಇರುತ್ತೆ, ಮತ್ತೊಂದು ಸೈಡಲ್ಲಿ ನೇಚರ್ ಇರುತ್ತೆ. ಆದರೂ ತುಂಬ ಚೆನ್ನಾಗಿದೆ. ಈಗ ನಾವು ಹಿಮದೊಳಗಡೆ ಇದ್ದೀವಿ. ಇವಾಗ ಹಿಮ ತುಂಬ ಬೀಳ್ತಾ ಇದೆ, ಫಾಗ್ ಆಗ್ತಾ ಇದೆ. ಮರಗಳು ಸದ್ಯ ಇದೆ ಇಲ್ಲಿ ನೋಡಿ. ಹೇಗಿದೆ ಅಂದರೆ ಸ್ವಲ್ಪ ಕೆಳಗಡೆ ಬಂದರೆ ಮರಗಳು, ಸ್ವಲ್ಪ ಮೇಲೆ ಹಿಮ. ನದಿ ನೋಡಿ ಸರ್ ಹತ್ತಾ ಇದ್ದಾರೆ. ನದಿ ಪಕ್ಕದಲ್ಲೇ ಬರ್ತಾ ಇದ್ದಾರೆ ಅವರು. ಅದು ಹರ್ಕೊಂಡು ಹೋಗೋಕ್ಕಾಗಲ್ಲ, ನದಿ ಉಲ್ಟಾ, ನದಿಗೆ ಅವರು ವಿರುದ್ಧವಾಗಿ ದಿಕ್ಕಿನಲ್ಲಿ ಬರಬೇಕು ನೋಡಿ. ನದಿ ಇದು ಏನೋ ನೆನ್ನೆ ಹೇಳಿದ್ರು ಅವರು, ಪಾರ್ವತಿ ನದಿನೋ ವ್ಯಾಸ ಯಾವುದೋ ಒಂದು ನದಿ ಹೆಸರು ಹೇಳೋದು ಮರ್ತೋಯ್ತು. ಮತ್ತು ಕೋಚ್ ಬಂದಮೇಲೆ ತಿಳಿಸ್ತೀವಿ ಅದನ್ನು. ಸಿಂಗ್ ಸರ್ ಬಂದ್ಬಿಟ್ರು ನಮ್ಮ ಜೊತೆಗೆ, ಇವರೇ ಕ್ಯಾಪ್ಟನ್. ನಮಗೆ ತುಂಬ ಚೆನ್ನಾಗಿ ಚಾರಣ ಮಾಡಿಸ್ತಾ ಇದ್ದಾರೆ. ಅವರು ಗೈಡು, ಇವರು ಟೀಮ್ ಲೀಡರು. ಥ್ಯಾಂಕ್ ಯು ಬ್ರದರ್ಸ್. ಮತ್ತೊಂದು ಟೀಮು ನಮ್ಮ ಜೊತೆ ಬರ್ತಾಯಿದೆ. ಕುಮಾರ್ ಅವರು ಚಾರಣವನ್ನು ಅತ್ಯದ್ಭುತವಾಗಿ ಮಾಡ್ತಾಯಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ಅದ್ಭುತವಾಗಿದೆ. ಅದು ಫುಲ್ ಖುಷಿಯಾಗಿದೆ. ಅವರು ಸಿರ್ಗುಂತುಂಗನ ಎಂಡ್ ಮಾಡಿದ್ದೀವಿ ಅಂತ. ಇದೊಂದು ಸಾಧನೆ ಕುಮಾರ್ ಅವರೇ. ನೀವು ಕನ್ನಡದಲ್ಲಿ ಮಾತ್ರ ಸಾಧನೆ ಮಾಡಿಲ್ಲ, ಚಾರಣದಲ್ಲೂ ಸಾಧನೆ ಮಾಡಿದ್ರಿ. ತುಂಬ ಧನ್ಯವಾದಗಳು. ನೋಡಿ ಅವ್ರು ಕನ್ನಡದ ಹಾಡನ್ನು ಇಲ್ಲೂ ಸಹ ಹಾಕಿದ್ದಾರೆ. ತುಂಬ ಕಡಿದಾದ ಕಿರಿದಾದ ಬೆಟ್ಟ ಗುಡ್ಡ, ಹಿಮಚ್ಛಾದಿತವಾದಂತಹ ಮರಗಳ ಪೊಟರಿಗಳೊಂದಿಗೆ ನಮ್ಮ ಚಾರಣ ಮುಂದುವರೆದಿದೆ. ಹಿಮಾಲಯ ಪರ್ವತದ ಒಂದು ಭಾಗವಾದಂತಹ ಸಿರ್ಗುಂತುಂಗ್ ಟ್ರಕ್ ಯಶಸ್ವಿಯಾಗಿ ನಡೀತಾ ಇದೆ. ಭೂಲೋಕದ ಸ್ವರ್ಗ ಕಣ್ರಿ, ಸ್ವರ್ಗ ಹೇಗಿದೆ ಗೊತ್ತಾ? ಅದ್ಭುತ ರೀ, ಬಹಳ ಅದ್ಭುತ. ಹೇಗಿದೆ ಗೊತ್ತಂದ್ರಿ, ಈ ಪರ್ವತನ ಏರ್ತಾನೋ ದುಃಖನೇ ಇಲ್ಲ, ಖುಷಿ ಆಗ್ತಾಯಿದೆ ನಮಗೆಲ್ಲ. ಇವತ್ತು ನಿನ್ನೆ ನೈಟು ಟ್ರಕ್ಕಲ್ಲಿ ಕೆಲವು ಎನರ್ಜಿ ಫುಡ್ಗಳನ್ನ ಕೊಟ್ಟರು. ನಮಗೇನು ಊರಲ್ಲಿ ಸಿಗೋ ಥರ ಮುದ್ದೆ
ರಾಗಿ ಬಸ್ಸಾರು ಕಾಳು ಕಡ್ಡಿ ಎಲ್ಲ ಏನೋ ಥರ ರೆಡಿಮೇಡ್ ಫುಡ್ಡು ಚೆನ್ನಾಗಿದೆ ನೋಡಿ ಹೇಗಿದೆ ಗೊತ್ತೇನ್ರಿ ಯಪ್ಪ ಅದ್ಭುತ ರೀ. ಇನ್ನೊಂದು ಸ್ವಲ್ಪ ದೂರ ಅಷ್ಟೇ ರೀಚ್ ಆಗ್ತಾಯಿದ್ದೀವಿ.